ಹೀಗಾಗಿ ಸಚಿವ ಸ್ಥಾನ ಸಿಕ್ಕಿರೋದ್ರಿಂದ ಸಹಜವಾಗಿ ಸ್ವಪಕ್ಷದವರು ಅಸಮಾಧಾನ ಹೊರಹಾಕಿದ್ರು. ವಿರೋಧ ಪಕ್ಷದವರಿಗೆ ಅತಿ ದೊಡ್ಡ ಅಸ್ತ್ರವನ್ನ ಕಾಂಗ್ರೆಸ್ ಕೊಟ್ಟುಬಿಟ್ಟಿತ್ತು. ಬಟ್ ಈಗ ಅದೆಲ್ಲದಕ್ಕೂ ಕೂಡ ಪುಷ್ಟಿ ಕೊಡೋ ರೀತಿಯಲ್ಲಿ ಇಡಿ ಅಧಿಕಾರಿಗಳು ಅಗೈನ್ ಎಂಟ್ರಿ ಹಾಕಿದ್ದಾರೆ. ನಿಮ್ಗೆಲ್ಲ ಗೊತ್ತು, ಈ ಹಿಂದೆ ಸಚಿವ ಸ್ಥಾನಕ್ಕೆ ಬಿ ನಾಗೇಂದ್ರ ರಾಜೀನಾಮೆ ಕೊಟ್ಟಿದ್ದೆ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ. ಹಂಗಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿ ನಾಗೇಂದ್ರ ಅವರಿಗೆ ಮತ್ತೆ ಸಂಕಷ್ಟನ. ಮೇಲೆ ಇರೋ ನಾಗೇಂದ್ರ ಅವರಿಗೆ ಮತ್ತೆ ಸಂಕಷ್ಟ. ಮತ್ತೆ ಜೈಲು ಸೇರ್ತಾರ ನೂತನ ಸಚಿವ ನಾಗೇಂದ್ರ? ಸಚಿವ ಸ್ಥಾನಕ್ಕೆ ಕುತ್ತು ಬರುವ ಸಾಧ್ಯತೆಗಳು ನೋಡೋದಕ್ಕೆ ಸಿಗ್ತಾ ಇದೆ. ಕೋರ್ಟ್ ರೂಲ್ಸ್ ಫಾಲೋ ಮಾಡ್ತಾ ಇಲ್ವಾ ಮಿನಿಸ್ಟರ್? ಸಚಿವ ಸ್ಥಾನ ಕಸರತ್ತಿಗೆ 2 ಬಾರಿ ದೆಹಲಿಗೆ ಹೋಗಿರೋ ಸಾಧ್ಯತೆ ಇದೆ. ಜುಲೈ 15 ಮತ್ತು 26ರಂದು ದೆಹಲಿಗೆ ಹೋಗಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಹೈಕಮಾಂಡ್ ಭೇಟಿಗೆ 2 ಬಾರಿ ದೆಹಲಿಗೆ ಹೋಗಿರುವ ಸಾಧ್ಯತೆ ಇರೋದ್ರಿಂದ ಇಡಿಯಿಂದ ದೆಹಲಿ ಪ್ರವಾಸದ ವಿವರಕ್ಕಾಗಿ ಶೋಧ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಏರ್ಪೋರ್ಟ್ ಸಿಸಿಟಿವಿ ರಿಜಿಸ್ಟರ್ ಪರಿಶೀಲನೆಗೆ ಇಡಿ ಅಧಿಕಾರಿಗಳು ಇಳಿದಿದ್ದು, ಅಧಿಕೃತ ದಾಖಲೆ ಸಿಕ್ಕರೆ ಜಾಮೀನು ರದ್ದತಿಗೆ ಇಡಿ ಪ್ಲಾನ್ ಮಾಡ್ಕೊಂಡಿದೆಯಂತೆ. ರಾಜ್ಯ ಬಿಟ್ಟು ಹೋಗಲು ಅನುಮತಿ ಪಡೆಯೋದಂತೂ ಕಡ್ಡಾಯ. ಅನುಮತಿ ಇಲ್ಲದೆ ಸಚಿವ ನಾಗೇಂದ್ರ ಅವರು ಎಲ್ಲೂ ಕೂಡ ಓಡಾಡೋ ಹಾಗಿಲ್ಲ. ಸೊ ಅದನ್ನ ಮೀರಿ ದೆಹಲಿಗೆ ಏನಾದ್ರೂ ಈಗ ಹೋಗಿ ಬಂದಿದ್ದೇ ಆಗಿದ್ರೆ ಅದಕ್ಕೇನಾದ್ರೂ ಪುರಾವೆಗಳು ಸಿಕ್ಕರೆ ಜಾಮೀನು ಕ್ಯಾನ್ಸಲ್ ಆಗಬಹುದು. ಯಾವುದೇ ಕ್ಷಣದಲ್ಲಾದ್ರೂ ಬಿ ನಾಗೇಂದ್ರ ಜೈಲು ಪಾಲಾಗೋ ಸಾಧ್ಯತೆ ಇದೆ. ಹಂಗಾಗಿ ಇದೇನು ಆರಾಮಾಗಿ ನಿರಾಯಾಸವಾಗಿ ಸಚಿವ ಸ್ಥಾನದಲ್ಲಿ ಮುಂದುವರಿಯಕ್ಕಾಗಲ್ಲ ಅಂತ ಅನಿಸ್ತಾ ಇದೆ ನಾಗೇಂದ್ರ ಅವರು. ಹಂಗಾಗಿ ಸ್ವಪಕ್ಷದವ್ರು ಪ್ರಶ್ನೆ ಮಾಡಿದ್ದಲ್ವಾ, ಇನ್ನೂ ಕೂಡ ಕೇಸ್ ನಡೀತಾ ಇದೆ, ಅದನ್ನ ಫೇಸ್ ಮಾಡ್ತಿದ್ದಾರೆ. ಇಂಥ ಹೊತ್ತಲ್ಲಿ ಸಚಿವ ಸ್ಥಾನ ಕೊಟ್ಟಿರೋದೇ ಪಕ್ಷಕ್ಕೆ ಮುಜುಗರದ ಸಂಗತಿ ಅಂತ. ವಿರೋಧ ಪಕ್ಷದವ್ರಿಗೂ ಕೂಡ ಅತಿ ದೊಡ್ಡ ಅಸ್ತ್ರ ಇದು. ಕೇಸ್ ಇಟ್ಕೊಂಡು ಅಂತವರಿಗೂ ಸಚಿವ ಸ್ಥಾನ ಕೊಡ್ತೀವಿ, ಅತಿ ದೊಡ್ಡ ಹಗರಣ ಆಗೋಗಿದೆ, ಅದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆ ಇಲ್ಲ. ಅದರ ಇಲಾಖೆಯ ಜವಾಬ್ದಾರಿ ಹೊತ್ತಂತಹ ಸಚಿವರ ಪಾತ್ರ ಇಲ್ಲ ಅಂತ ಸರ್ಕಾರನೇ ಹಂಗಾದ್ರೆ ಡಿಸೈಡ್ ಮಾಡಿ ಹೋಯ್ತಾ? ಒಬ್ಬ ನಿಷ್ಠಾವಂತ ಪ್ರಾಮಾಣಿಕ ಅಧಿಕಾರಿಯ ಆತ್ಮಹತ್ಯೆ ಆಗಿದೆ. ಅವರ ಮನೆಯವರು ಈ ಕ್ಷಣಕ್ಕೂ ಕಣ್ಣೀರು ಹಾಕ್ತಿದ್ದಾರೆ. ಇದೆಲ್ಲವನ್ನ ಕೂಡ ಪರಿಗಣಿಸದೆ ಸರ್ಕಾರ ಅಗೇನ್ ಕೊಟ್ಟ ಮಾತನ್ನ ಉಳಿಸಿಕೊಳ್ಳೋ ಭರದಲ್ಲಿ ಕೇಸ್ ಇನ್ನೂ ಕೂಡ ಅಂತ್ಯನೇ ಆಗದೆ, ಇದಕ್ಕೊಂದು ಕ್ಲಾರಿಟಿನೇ ಸಿಗದೆ ಸಚಿವ ಸ್ಥಾನ ಕೊಟ್ಟು ತಪ್ಪು ಮಾಡ್ಬಿಡ್ತಾ ಅನ್ನುವಂಥ ಚರ್ಚೆಗಳು ಪಕ್ಷದ ವಲಯದಲ್ಲೂ ಕೂಡ ಆಗ್ತಾ ಇತ್ತು. ಅದಕ್ಕೆ ಪುಷ್ಟಿ ಅನ್ನೋ ರೀತಿಯಲ್ಲಿ ಈಗ ಇಡಿ ಅಧಿಕಾರಿಗಳು ಮತ್ತೆ ಎಂಟ್ರಿ ಹಾಕಿರೋದ್ರಿಂದ ಏನಾದರೂ ದಾಖಲೆಗಳು ಸಿಕ್ಕರೆ ಎನಿ ಟೈಮ್ ಜಾಮೀನು ಕ್ಯಾನ್ಸಲ್ ಆಗಬಹುದು, ಜೈಲಿಗೆ ಹೋಗೋ ಸಾಧ್ಯತೆಗಳು ದಟ್ಟವಾಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ತಾನಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಸ್ವಪಕ್ಷದವರೇ ವಿರೋಧ ವ್ಯಕ್ತಪಡಿಸಿದ್ರು, ಕೇಸ್ ನಡೀತಾ ಇತ್ತು, ಆದ್ರೂ ಕೂಡ ಬಿ ನಾಗೇಂದ್ರ ಅವರಿಗೆ ಕೊಟ್ಟ ಮಾತಿನಂತೆ ಸಚಿವ ಸ್ಥಾನ ಕೊಟ್ಟುಬಿಡ್ತು ಪಕ್ಷ ಅಂತ. ಬಟ್ ಈಗ ಎಲ್ಲೋ ಮುಜುಗರ ಎದುರಿಸಬೇಕಾದ ಸನ್ನಿವೇಶ ಎದುರಾಗುತ್ತಾ ಮುಂದಿನ ದಿನಗಳಲ್ಲಿ ಅನ್ನೋದೇ ಪ್ರಶ್ನೆ ಆಗ್ತಾ ಇದೆ ಬಿ ನಾಗೇಂದ್ರ ಅವರಿಂದ. ಖಂಡಿತವಾಗಿಯೂ ಶ್ರುತಿ, ಬಿ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ಕೊಟ್ಟಿರೋ ವಿಚಾರದಲ್ಲಿ ಕಾಂಗ್ರೆಸ್ ಒಂದ್ ಕಡೆ ಮುಜುಗರಕ್ಕೆ ಒಳಗಾಗಿದೆ ಅನ್ನೋದ್ರಲ್ಲಿ 2 ಮಾತಿಲ್ಲ ಅಂತ ಹೇಳ್ಬೋದು. ಆ ವಿಚಾರಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಸಾಕಷ್ಟು ಹಿರಿಯ ಶಾಸಕರುಗಳು, ಸಚಿವರುಗಳು ಎಲ್ಲರೂ ಸಹ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನವನ್ನು ಕೊಟ್ಟಿದ್ದು ಸರಿ ಅಲ್ಲ ಅನ್ನೋ ಒಂದು ಮಾತುಗಳನ್ನ ಆಡ್ತಾ ಇರೋ ಬೆನ್ನಲ್ಲೇ ಇದೀಗ ನಾಗೇಂದ್ರ ಅವರು ಸಚಿವರಾಗಿ 1 ವಾರದೊಳಗಡೆ ಮತ್ತೆ ಸಚಿವ ಸ್ಥಾನದಿಂದ ರಾಜೀನಾಮೆ ಕೊಡುವ ಪ್ರಸಂಗ ಎದುರಾಗುವಂತ ಸಾಧ್ಯತೆಗಳು ದಟ್ಟವಾಗ್ತಾ ಇರುವಂತದ್ದು. ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ಕೊಟ್ಟಿರುವ ವಿಚಾರಕ್ಕೆ ಸಂಬಂಧಿಸಿದಂತೆ ಆಗಸ್ಟ್ 13ರಿಂದ ನಡೀತಿರ್ತಕ್ಕಂಥ ಅಧಿವೇಶನದಲ್ಲಿ ಬಿಜೆಪಿಯವರು ಆ ವಿಚಾರವನ್ನ ಇಟ್ಕೊಂಡು ಹೋರಾಟವನ್ನ ಮಾಡ್ಲಿಕ್ಕೆ ಮುಂದಾಗ್ತಾ ಇರುವಂತದ್ದು. ಇದರ ಮಧ್ಯೆ ಇದೀಗ ಬಿ ನಾಗೇಂದ್ರ ಅವರಿಗೆ ಮತ್ತೊಂದು ಶಾಕಿಂಗ್ ನ್ಯೂಸ್ ಎದುರಾಗಿರುವಂತದ್ದು ಏನಂತಂದ್ರೆ, ಜುಲೈ 16 ಮತ್ತು ಜುಲೈ 25ರಂದು ನಾಗೇಂದ್ರ ಅವರು ಹೈಕಮಾಂಡ್ ನಾಯಕರುಗಳನ್ನ ಭೇಟಿಯಾಗಿ ಸಚಿವ ಸ್ಥಾನಕ್ಕಾಗಿ ಒತ್ತಡವನ್ನು ಹಾಕ್ಲಿಕ್ಕೆ ದೆಹಲಿಗೆ ಪ್ರಯಾಣ ಮಾಡಿರುವ ವಿಚಾರ ಇದೀಗ ಇಡಿ ಅಧಿಕಾರಿಗಳಿಗೆ ತಿಳಿದಿರುವಂತದ್ದು. ಆ ಮಾಹಿತಿ ಈಗ ಏನಾದ್ರೂ ಇಡಿ ಅಧಿಕಾರಿಗಳಿಗೆ ಸಮಗ್ರ ಸಾಕ್ಷ್ಯಾಧಾರಗಳ ಪ್ರಕಾರ ದೊರೆತಿದ್ದೆ ಆದ್ರೆ ನಾಗೇಂದ್ರ ಅವರು ರಾಜೀನಾಮೆಯನ್ನು ಕೊಡ್ಲೇಬೇಕಾದಂತ ಅನಿವಾರ್ಯತೆ ಮತ್ತು ಅಗತ್ಯ ಎದುರಾಗುತ್ತೆ. ಯಾಕಂತಂದ್ರೆ ನಾಗೇಂದ್ರ ಅವರಿಗೆ ಇತ್ತೀಚೆಗಷ್ಟೇ ಜನಪ್ರತಿನಿಧಿಗಳ ನ್ಯಾಯಾಲಯ ಜಾಮೀನು ಕೊಡುವಂತ ಸಂದರ್ಭದಲ್ಲಿ ಬೆಂಗಳೂರಿನ ಬಿಟ್ಟು ಹೋಗುವಂತ ಸಂದರ್ಭದಲ್ಲಿ ನ್ಯಾಯಾಲಯದ ಅನುಮತಿ ಕಡ್ಡಾಯ ಅಂತ ಹೇಳಿದ್ರು. ಆದ್ರೆ ನಾಗೇಂದ್ರ ಅವರು ಕುತೂಹಲ, ನೀವು ಪೊಲಿಟಿಕಲ್ ಬ್ಯೂರೋದಲ್ಲಿ ಮತ್ತೆ ರಾಜಕೀಯ ಆಗು ಹೋಗುಗಳ ಬಗ್ಗೆ ನಿಮಗೆ ನಿಖರ ಮಾಹಿತಿ ಇರೋದ್ರಿಂದ ಬಿ ನಾಗೇಂದ್ರ ಲಾಭಿ ಮಾಡೋಕೆ ಒತ್ತಡ ಮಾಡೋಕೆ ಹಾಗಾದ್ರೆ ದೆಹಲಿಗೆ ಏನಾದ್ರೂ ಹೋಗಿದ್ರ ಸಚಿವ ಸ್ಥಾನಕ್ಕೆ? ಈ ಪ್ರಶ್ನೆ ಇದೆ. ನಾಗೇಂದ್ರ ಅವರು ದೆಹಲಿಗೆ ಹೋಗಿದ್ರ ಬಗ್ಗೆ ತಮಗೇನಾದ್ರೂ ಮಾಹಿತಿ?
ಖಂಡಿತವಾಗಿ ಶ್ರುತಿ, ಜುಲೈ 15 ಮತ್ತು ಜುಲೈ 25ಕ್ಕೆ ದೆಹಲಿಗೆ ನಾಗೇಂದ್ರ ಪ್ರಯಾಣ ಮಾಡಿದ್ರು ಅನ್ನೋ ಒಂದು ಮಾಹಿತಿ ಇದೀಗ ಇಡಿ ಅಧಿಕಾರಿಗಳಿಗೆ ಸಿಗ್ತಾ ಇರುವಂತದ್ದು. ದೆಹಲಿಯಲ್ಲಿ ಅವರು ಬಿಟ್ಟಿರ್ತಕ್ಕಂಥ ಸ್ಥಳ ಆಗಿರ್ಬೋದು ಮತ್ತು ಹೈಕಮಾಂಡ್ ನಾಯಕರುಗಳನ್ನ ಭೇಟಿ ಮಾಡಿರ್ತಕ್ಕಂಥ ಭಾವಚಿತ್ರಗಳಾಗಿರ್ಬೋದು ಮತ್ತು ಏನು ಏರ್ಪೋರ್ಟ್ ಗಳಲ್ಲಿ ಅವರು ಲಾಗಿನ್ ಮತ್ತು ಎಂಟ್ರಿ ಆಗಿರುವ ವಿಚಾರಗಳನ್ನು ಸಹ ಈಗಾಗಲೇ ಇಡಿ ಅಧಿಕಾರಿಗಳು ಪತ್ತೆಯನ್ನ ಮಾಡ್ತಾ ಇದ್ದಾರೆ. ಆ ಸಾಕ್ಷಿಗಳು ಏನಾದ್ರೂ ಇಡಿ ಅಧಿಕಾರಿಗಳಿಗೆ ಸಿಕ್ಕಿದ್ದೆ ಆದಲ್ಲಿ ನಾಗೇಂದ್ರ ಅವರಿಗೆ ಬಹುದೊಡ್ಡದಂತ ಉರುಳು ಎದುರಾಗೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ಬೋದು ಶ್ರುತಿ. ಓಕೆ ವೀರೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.